ರಾಹುಲ್ ಏನ್ ಹಿಂಗಂತವ್ನೆ ಹಿಂಗಿಂಗನಲ್ಲೇ ಬೆಳ್ಳುಳ್ಳಿ ಕಬಾಬ್ ತಿಂದ್ರ ಒನ್ ಮೋರ್ ಅಂದ್ರ ರುಬ್ಕೊಡೋ ರಾಹುಲ್ ಅಂದೆ ಚೆನ್ನಾಗಿ ರುಬ್ದ ಕೊಟ್ಟ. ಕರಿಮಣಿ ಮಾಲೀಕ ಯಾರು? ಇಲ್ಲ ಎಲ್ರು ಕರಿಮಣಿ ಮಾಲೀಕ ನೀವೇ ಅಂತ ಹೇಳಿ ಅಂತ ಇದಾರ, ಏನಂತೀರಾ? ಹಾಯ್ ರಾಹುಲ್. ಕರಿಮಣಿ ಮಾಲೀಕ ಏನ್ ಹೇಳಿ? ಬೆಳ್ಳುಳ್ಳಿ ಕಬಾಬ್ ತಿಂತ ಇದೆಯೇನಮ್ಮ? ಚೆನ್ನಾಗಿದ್ಯಾ? ಯಾರು ಮಾಡಿದಮ್ಮ? ಚಿನ್ನ ಯಾರು ಮಾಡಿದ್ದು? ರಾಹುಲ್ ಮಾಡಿದ್ದ. ಹಾಯ್ ರಾಹುಲ್. ಇಲ್ಲೇ ಇದ್ದಾರೆ ಅವ್ರ ಅಪಾರ್ಟ್ಮೆಂಟ್ ಹೋಟೆಲ್ ಬಂದಿದ್ದೀವಿ, ಬನ್ನಿ ಹೋಗೋಣ. ರಾಹುಲ್ ಮೀಟ್ ಮಾಡಿಲ್ಲ, ಇವ್ರು ಮೀಟ್ ಮಾಡ್ಕೊಂಡು ಬಂದಿದ್ದಾರೆ. ಕಬಾಬ್ ಸೆಲ್ಫಿ ಸದ ಕೊಟ್ಟಿದ್ದಾರಂತೆ. ಥ್ಯಾಂಕ್ ಯು. ಮೋದಿಜಿ ಅಪ್ಪಾಜಿ ಫೋಟೋ ಇದೆ, ಅಪ್ಪಾಜಿ ಫೋಟೋ ಇದೆ. ಬನ್ನಿ ರಾಹುಲ್ ಹೋಟೆಲ್ ಇಲ್ಲೇ ಇದೆ, ಹೋಗೋಣ ಬನ್ನಿ. ಇದು ಬೆಳ್ಳುಳ್ಳಿ ಕಬಾಬ್. ಒನ್ ಮೋರ್ ರೆಡಿ ಆಗ್ತಿದೆ ನೋಡಿ ಇಲ್ಲಿ. ರಾಹುಲ್ ಅಲ್ಲ ಬೆಳ್ಳುಳ್ಳಿ ಕಬಾಬ್ ದಯವಿಟ್ಟು ಸೈಲೆಂಟ್ ಮಾಡ್ತಾ ಇದ್ದೀರಾ, ಬಟ್ ಅವ್ರು ಕಷ್ಟ ಟೈಮ್ ಕಷ್ಟ ಮಾಡಿ ರಾಹುಲ್ ಮಾಡಿದ ಬೆಳ್ಳುಳ್ಳಿ ಕಬಾಬ್ ತುಂಬ ಇಷ್ಟ, ಅದಕ್ಕೆ ಬರೋದಿಲ್ಲ. ಯಾವರಿಂದ ಬಂದಿರ್ತಾರೆ? ನಾವು ಆ್ಯಕ್ಚುಲಿ ಬೆಳಗಾವಿ ಇಲ್ಲೇ ಸೆಟ್ಲ್ ಬೆಳಗಾವಿ ಜಿಲ್ಲೆಗೇನೋ ಬೆಳ್ಳುಳ್ಳಿ ಕಬಾಬ್ ಇಷ್ಟ ಆಯ್ತಂತ. ಬೆಳಗಾವಿ ಜಿಲ್ಲೆಗೇನೋ ಬೆಳ್ಳುಳ್ಳಿ ಕಬಾಬ್ ಇಷ್ಟ ಆಯ್ತಂತ. ಹಾಂ, ತುಂಬ ಇಷ್ಟ ಆಗಿದೆ. ಕರಿಮಣಿ ಮಾಲೀಕ ಇಲ್ಲಿ ಕಸ್ಟಮರ್ ಕುಂತಿದ್ದಾರೆ. ರಾಹುಲ್ ಕಬಾಬ್ ತಿನ್ನಿಸಿ. ಕಬಾಬ್ ಯಾವ ತರ ಇತ್ತು ರಾಹುಲ್ ಮಾಡಿದ್ದು? ಸರ್ ಎಲ್ಲಿಂದ ಬಂದಿರಿ ನೀವು? ಬಾಗಲಕೋಟೆ. ಏನಗೋಸ್ಕರ ಬಂದಿರಿ ಇಲ್ಲಿ? ಬೆಳ್ಳುಳ್ಳಿ ಕಬಾಬ್ ತಿನ್ಬೇಕಂತ. ಬೆಳ್ಳುಳ್ಳಿ ಕಬಾಬ್. ಬೆಳ್ಳುಳ್ಳಿ ಕಬಾಬ್ ಮಾಡೋರು ಯಾರು? ರಾಹುಲ್. ಈಗ ಫುಲ್ ಹೀರೋಕ್ಕಿಂತ ಅವ್ರದ್ದೇ ಜಾಸ್ತಿ ವೈರಲ್ ಆಗಿಬಿಟ್ಟಿದೆ. ಹೀರೋರು ಹಿಂದಕ್ಕಾಗಿದ್ದಾರೆ, ಅವರೇ ಮುಂದಾಗಿದ್ದಾರೆ. ಯಾವ ತರ ಈಗ ಜಾಸ್ತಿ ಟೇಸ್ಟ್ ನೋಡಕಂತಲ್ಲ, ಅವ್ರು ನೋಡಕಂದ್ರೆ ಜಾಸ್ತಿ ಜನ ಬರ್ತಾರೆ. ಕಬಾಬ್ ನೋಡ ತಿನ್ನಕ್ಕೆಲ್ಲ ಅಲ್ಲ, ಜಾಸ್ತಿ ಅವ್ರು ನೋಡ್ಬೇಕು. ಚಂದ್ರ ಸರ್ ಹಾಗೂ ರಾಹುಲ್ ಸರ್ ನೋಡ್ಬೇಕಂತ ಜನ ಬರ್ತಾರೆ. ಚಂದ್ರ ಸರ್ ಭೇಟಿ ಆದ್ರ? ಹೊರಗಡೆ ಹೋಗಿದಂತ ರಾಹುಲ್ ಭೇಟಿ. ರಾಹುಲ್ ಏನಂದ್ರೆ ಅವ್ರ ಭೇಟಿಯಾಗಿ ಒಂದು ಸೆಲ್ಫಿ ತಗೊಂಡು ಬಂದಿದ್ವಿ. ಸೆಲ್ಫಿ ತಗೊಂಡು ಬಂದಿರಾ? ಹಾಗೆ ಮತ್ತೆ ಬೆಳ್ಳುಳ್ಳಿ ಕಬಾಬ್ ಟೇಸ್ಟ್ ಮಾಡಿ ಬಂದಿದ್ವಿ. ರಾಹುಲ್ ನಮ್ಮ ಉತ್ತರ ಕರ್ನಾಟಕದವರ ಇಲ್ಲ ಕರ್ನಾಟಕದವರ ಬೇರೆ ದೇಶದವರು? ಕರ್ನಾಟಕದವರಲ್ಲ, ಬೇರೆ ಕಡೆಯವರು. ಓಕೆ, ನೀವು ಟೇಸ್ಟ್ ಮಾಡಿ. ಇಲ್ಲ ಸ್ಪೆಷಲ್ ಆಗಿ ಬೆಳ್ಳುಳ್ಳಿ ಕಬಾಬ್ಗೋಸ್ಕರನ ರಾಹುಲ್ಗೋಸ್ಕರನ? ಮೊದಲೇ ಪ್ರಿಫರೆನ್ಸ್ ರಾಹುಲ್, ಆಮೇಲೆ ಕಬಾಬ್. ಟೇಸ್ಟ್ ಹೆಂಗಿದೆ? ಸಖತ್ತಾಗಿದೆ. ಓಕೆ, ಯಾಕಂದ್ರೆ ರಾಹುಲ್ ಅನ್ನೋ ಹೆಸರಿಗೂ ಮತ್ತೆ ಕಬಾಬ್ಗೂ ಊಟ ಮಾಡಿದಾಗ ಹೋಟೆಲ್ಗೂ ಊಟಕ್ಕೂ ಮ್ಯಾಚ್ ಇದೆ. ಪ್ರೈಸ್ ಮೀಡಿಯಂ ಇದೆ. ಈ ಬೆಂಗಳೂರು ಮಟ್ಟ ನೋಡಿದಾಗ ಮೀಡಿಯಂ ಇದೆ. ಯಾಕಂದ್ರೆ ಬೆಳ್ಳುಳ್ಳಿ ರೇಟ್ ಜಾಸ್ತಿ ಇದೆ. ಬೆಳ್ಳುಳ್ಳಿ ರೇಟ್ ಜಾಸ್ತಿ ಆಗಿದ್ದಕ್ಕೂ ರಾಹುಲ್ ಚಂದ್ರು ಅವ್ರದ ನೇಮ್ ವೈರಲ್ ಆಗಿರೋದಕ್ಕೂ ಓಕೆ. ನಿಮ್ಗೇನು ಅನಿಸ್ತದೆ? ನಮಗೂ ಚೆನ್ನಾಗಿ ಅನಿಸ್ತು. ನಿಮಗೆ ಸೇಮ್ ಎಲ್ಲರೂ ಬಾಗಲಕೋಟೆನಾ? ಓಕೆ. ರಾಹುಲ್ ಅಳ್ಳಾಡ್ತಪ್ಪ. ಓಕೆ, ಕರಿಮಣಿ ಮಾಲೀಕ ಯಾರು? ಕರಿಮಣಿ ಮಾಲೀಕ ರಾಹುಲ್. ಕರಿಮಣಿ ಮಾಲೀಕ ರಾಹುಲ್. ಕರಿಮಣಿ ಮಾಲೀಕ ಯಾರು? ಕರಿಮಣಿ ಮಾಲೀಕ ರಾಹುಲ್. ಒನ್ ಮೋರ್ ಅನ್ಬೇಕು. ರಾಹುಲ್ ಅಲ್ಲಾಡ್ತಪ್ಪ. ಓಕೆ, ಕರಿಮಣಿ ಮಾಲೀಕ ಕರಿಮಣಿ ಮಾಲೀಕ ರಾಹುಲ್. ಇಲ್ಲೇ ಇದ್ದಾರೆ ಅವ್ರ ಅಪಾರ್ಟ್ಮೆಂಟ್ ಹೋಟೆಲ್ ಬಂದಿದ್ದೀವಿ, ಬನ್ನಿ ಹೋಗೋಣ. ರಾಹುಲ್ ಮೀಟ್ ಮಾಡಿಲ್ಲ, ಇವ್ರು ಮೀಟ್ ಮಾಡ್ಕೊಂಡು ಬಂದಿದ್ದಾರೆ. ಕಬಾಬ್ ಸೆಲ್ಫಿ ಸದ ಕೊಟ್ಟಿದ್ದಾರೆ. ರಾಹುಲ್ ಇದಾರಂತೆ, ಅವ್ರ ಜೊತೆ ಮಾತಾಡ್ಕೊಂಡು ಬಂದಿದ್ದಾರೆ. ನಾನು ಇವಾಗ ಎಂಟ್ರಿ ಆಗ್ತಾ ಇದ್ದೀನಿ, ಬನ್ನಿ ಹೋಗೋಣ ಒಳಗಡೆ.
ಹೋಗೋಣ ಬನ್ನಿ. ಇಲ್ಲಿ ಕಸ್ಟಮರ್ ಕುಂತಿದ್ದಾರೆ. ರಾಹುಲ್ ಕಬಾಬ್ ತಿನ್ನಿಸಿ. ಕಬಾಬ್ ಯಾವ ಥರ ಇತ್ತು ಸರ್? ರಾಹುಲ್ ಮಾಡಿದ್ದು ಕಬಾಬ್ ತಿಂದ್ರಾ? ರಾಹುಲ್ ಮಾಡಿದ್ದ ಚಂದ್ರ ಮಾಡಿದ್ದ ಬೆಳ್ಳುಳ್ಳಿ ಕಬಾಬ್. ಬೆಳ್ಳುಳ್ಳಿ ಕಬಾಬ್ ಅಂತ ಬೆಳ್ಳುಳ್ಳಿ ರೇಟ್ ಜಾಸ್ತಿ ಆಗಿಬಿಟ್ಟಿದೆ. ಈಗ ಬೆಳ್ಳುಳ್ಳಿಗಿಂತ ಕಬಾಬ್ ರೇಟ್ ಜಾಸ್ತಿ ಆಯ್ತು ನಮಗೆ. ಒನ್ ಮೋರ್ ತೊಗೊಂಡ್ರ ಸೂಪರ್. ಈಗ ಒಂದ್ಸಲ ಎಲ್ಲರೂ ಒಂದ್ ಮೂರ್ ಅಂದ್ರೆ ಎಲ್ಲರೂ ಒನ್ ಮೋರ್ ಕರಿಮಣಿ ಮಾಲೀಕ. ಓಕೆ, ಥ್ಯಾಂಕ್ ಯು. ಮೋದಿಜಿ ಓಕೆ, ಸೌಂಡ್ ಬನ್ನಿ. ಇವಾಗ ರಾಹುಲ್ ಸರ್ ಒಳಗಡೆ ಬಂದಿದ್ದೀವಿ ಹೋಟೆಲ್ಲಿ. ಕಬಾಬು, ಬೆಳ್ಳುಳ್ಳಿ ಕಬಾಬ್. ಹಾಯ್ ರಾಹುಲ್. ಕಬಾಬ್ ಎಲ್ಲ ಸಕ್ಕತ್ತಾಗಿದೆ. ಆಮೇಲೆ ಇಲ್ಲಿ ಅದೇ ನನ್ನ ಫ್ರೆಂಡ್ ಇವನು ಜಾಸ್ತಿ ಅವ್ನು ಭಾರಿ ಇಷ್ಟ ಇವನಿಗೆ ಅವಿನಾಶ್ ಅಂತ ನೋಡಿ ಒಂದ್ಸತಿ ಓಕೆ, ಒಂದ್ಸತಿ ಕೂತ್ಕೊಂಡ್ರೆ 2ರಿಂದ 3 ಪ್ಲೇಟ್ ತಿಂತಾನೆ. ಓಕೆ ಓಕೆ ಓಕೆ. ಈಗ ಒನ್ಸ್ ಮೋರ್ ಅಲ್ಲ, ಟೂ ಮೋರ್ ಅನ್ನೋ ರೇಂಜಿಗೆ ಹೋಗಿ. 3 ಮೋರ್ ಅಂತ ಇವನಿಗೆ ಹೇಳಲೇಬೇಕು ನಾವು. ಇಲ್ಲಿ ನೀವು ರಾಹುಲನ್ನು ನೋಡಕ್ಕೆ ಬಂದ್ರೆ ಅಥವಾ ಕಬಾಬ್ ಟೇಸ್ಟ್ ಮಾಡ್ಲಿಕ್ಕೆ ಬೆಳ್ಳುಳ್ಳಿ ಕಬಾಬ್ ಭಾರಿ ಖುಷಿ ನನಗೆ. ಓಕೆ 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 ಸರಿ ಓಕೆ. ಬರ್ತಾರೆ ಟ್ರೈ ಮಾಡ್ತಾ ಇದ್ದೀನಿ ಅಂತ ದಯವಿಟ್ಟು ಹೈಲೈಟ್ ಮಾಡ್ತಾ ಇದ್ದೀರಾ. ಬಟ್ ಅವ್ರು ಕೆಲಸ ಟೈಮಲ್ಲಿ ಕೆಲಸ ಮಾಡಲಿಕ್ಕೆ ತೊಂದರೆ ಕೊಡ್ಬೇಡಿ. ಯಾವಾಗ ಒಂದು ಟೈಮ್ ಬನ್ನಿ, 4 ಗಂಟೆ ಒಂದು ಗಂಟೆ ಬನ್ನಿ, ಕೆಲಸ ತಗೊಳ್ಳಿ, ಏನೋ ಮಾಡಿ ಆ ಮೂಡೇ ಆನ್ ಮಾಡ್ಬೋದು. ಕ್ರಿಯೇಟ್ ಮಾಡಿರ್ಬೋದು. ಹೈಲೈಟ್ ಮಾಡಿರ್ಬೋದು. ಹೈಲೈಟ್ ಮಾಡಿದ್ದೀರಾ, ನೆಕ್ಸ್ಟ್ ಹೈಲೈಟ್ ಮಾಡಿದ್ರೆ ಮಾತಾಡಕ್ಕೆ ಹೋಗ್ಬೇಕಾಗತ್ತೆ. ಕರಿಮಣಿ ಮಾಲೀಕ ಅವನಲ್ಲ, ಅವ್ರು ವ್ಯಕ್ತಿಗತ ಅವ್ರು ಕರಿಮಣಿ ಮಾಲೀಕ. ಒಳ್ಳೆ ರಾಹುಲ ಬೆಳ್ಳುಳ್ಳಿ ಕಬಾಬ್ ಅಲ್ಲ. ಎಲ್ಲ ಹುಡುಗರು ಕರಿಮಣಿ ಮಾಲೀಕ ರಾಹುಲ್. ಕರಿಮಣಿ ಮಾಲೀಕ ಅಲ್ಲ, ಅವ್ರ ವ್ಯಕ್ತಿಗತ ಅವ್ರು ಕರಿಮಣಿ ಮಾಲೀಕ. ಯಾ. ಉಪೇಂದ್ರ ಕೇಳಿದ್ರೆ ಹೇಳ್ತಾರೆ. ಹಾಂ, ಅದು ಉಪೇಂದ್ರ ಫಿಲ್ಮಿಂದ ಬಂದಿರೋದು. ಅವ್ರು ಕೇಳಿದ್ರೆ ಹೇಳ್ತಾರೆ. ಅದು ಇವ್ರು ಏನಂತ ಗೊತ್ತಿಲ್ಲ. ಏನು ಹಿಂದಿ ಏನು ಅಂತ ಅರ್ಥ ಆಗಿಲ್ಲ ಅವ್ರಿಗೆ. ಲ್ಯಾಂಗ್ವೇಜ್ ಅಂದ್ರೆ ಹಿಂದಿಲಿ ಮಾತಾಡ್ತಾನೆ, ಕನ್ನಡ ಗೊತ್ತಿಲ್ಲ ಅವ್ರಿಗೆ. ಆಲ್ಮೋಸ್ಟ್ ಇಂಗ್ಲೀಷ್ ಅಂತ ಏನೂ ಗೊತ್ತಿಲ್ಲ. ಕನ್ನಡ ಬರುತ್ತೆ ಪಕ್ಕ. ಬಟ್ಟೆ ಪಡಕ್ಕೆ ಬಂದಿದ್ದಾರೆ, ಕಲಿಸ್ತಾ ಇದ್ದೀವಿ. ಜಾಸ್ತಿ ಹೈಲೈಟ್ ಮಾಡೋಕೆ ಹೋಗ್ಬೇಡಿ. ಹೈಲೈಟ್ ಮಾಡೋದು ನಾಳಾಗುತ್ತೆ. ಅವ್ರು ನಂಬ್ಕೊಂಡು ಆ ಕೆಲ ಅನ್ನ ತಂದಿರೋದು ತಂದಾಗಿ ಜಾಸ್ತಿ ಹೈಲೈಟ್ ಮಾಡಿ ತೊಂದರೆ ಕೊಡ್ಬೇಡಿ. ಏನೋ ಆಗಿದೆ ತಿಂದಾಗಲಿ ಎಷ್ಟು ನಾನು ಹಾಕ್ಬೋದು, ಬಟ್ ನಮ್ಗೆ ಬೇಡ ಅದು. ಆಗಿದೆ ಹಾಗೆ ಬಂದಂತ ಆದರೆ ಕಾಲ್ ಮಾಡಬೇಡಿ ಲೈಫ್. ಯಾಕಂದ್ರೆ ಅವನು ಕಷ್ಟಪಟ್ಟು ಬಂದವನೇ. ಬಂದಿದ್ದಾನೆ, ಮನೆ ಕಟ್ಬೇಕು, ಮನೆ ನೋಡ್ಬೇಕು, ಎಲ್ಲ ಮಾಡ್ಬೇಕು ಅಂತ ಬಂದಿದ್ದಾರೆ. ದಯವಿಟ್ಟು ಹೈಲೈಟ್ ಮಾಡ್ಬಿಡಿ. ಓಕೆ, ಮಾಡಿ ಕಮ್ಮಿ ಮಾಡಿ. ಯಾಕೆ ಈಗ ಹೋದ್ರೆ ಅವನೇನು ಫುಲ್ ಹಾಳಾಗೋಯ್ತಾನೆ. ಮೆಂಟ್ ಹಾಕ್ಬೋದು ನಮ್ಮ ಜೀವನ ನಾವು ಹಾಳು ಮಾಡ್ತಾರೆ. ಎಸ್ ಎಸ್ ಎಸ್. ನಾವು ಉದ್ಧಾರ ಮಾಡಬೇಕು, ಒಳ್ಳೇದು ಮಾಡ್ತೀವಿ, ಒಳ್ಳೇದಂತ ಮಾಡಲ್ಲ. ಬೆಳೀಲಿ. ಎಸ್, ಇಬ್ರು ಕೂಡಿ ಒನ್ ಮೋರ್ ಲಾಸ್ಟ್. ಒನ್ ಮೋರ್. ಬನ್ನಿ. ಇವಾಗ ರಾಹುಲ್ ತೋರಿಸ್ತೀನಿ. ರಾಹುಲ್ ಹೋಟ್ಲಿಗೆ ಬಂದಿದ್ದಾರೆ. ರಾಹುಲ್ ಅಲ್ಲಿ ಕಬಾಬು, ಬೆಳ್ಳುಳ್ಳಿ ಕಬಾಬು. ಇವಾಗ ಎಲ್ಲಿದ್ದಾರೆ ನೋಡ್ಕೊಂಬರೋಣ. ಕಸ್ಟಮರ್ ಅಲ್ಲಿದ್ದಾರೆ ಅವರು. ಇಲ್ಲಿದ್ದಾನೆ. ಓಕೆ, ರಾಹುಲ್ ಎಲ್ಲಿ ಅಂತ ಕೇಳ್ತಾ ರಾಹುಲ್ ನಮ್ಮ ಚಾನಲ್ ನೋಡ್ತಾ ಇದ್ದೀವಿ. ಹಿಂಗೆ ರಾಹುಲ್ ಹಾಯ್ ರಾಹುಲ. ಇವ್ರೆ ಹಾಯ್ ಅಂತ ಹೇಳ್ತಾರೆ. ರಾಹುಲ್ ಬೆಳ್ಳುಳ್ಳಿ ಕಬಾಬ್ ಹೇಗೆ ಟ್ರೈ ಮಾಡ್ತಾ ಇದ್ದಾರೆ. ಯಾವ ಥರ ಮಾಡ್ತಾರೆ ಅಂತ ಕೇಳ್ಕೊಂಬರೋದು. ಬೆಳ್ಳುಳ್ಳಿ ಕಬಾಬ್. ಬೆಳ್ಳುಳ್ಳಿ ಕಬಾಬ್ ರೆಡಿ ಆಗ್ತಾ ಇದೆ ನೋಡಿ ಇಲ್ಲಿ. ರಾಹುಲ್ ಅಲ್ಲ, ಬೆಳ್ಳುಳ್ಳಿ ಕಬಾಬ್. ನಾಗರಾಜ್ ನಾನು ಬೇಕು ಅವನಲ್ಲ.
ಅಲ್ಲಾಡ್ಸೋದು ಅಷ್ಟೇ. ಏನು ನಾನೆಲ್ಲ ಮಾಡ್ತಾ ಹೈಲೈಟ್ ಅಷ್ಟೇ. ಎಲ್ಲಾದ್ರೂ ಹೈಲೈಟ್ ಆಗಿರ್ಬೋದು, ಮಾಡೋದಲ್ಲ ನಾನೇ. ಎಸ್ ಕಬಾಬ್ ಓಕೆ ಮಟನ್ ಬಿರಿಯಾನಿ ಸ್ಪೆಷಲ್. ಮಟನ್ ಬಿರಿಯಾನಿ, ಮಟನ್ ಬಿರಿಯಾನಿ ಓಕೆ ಆಯ್ತಾ? ಚಿಕನ್ ಲೆಗ್ ಪೀಸು. ಓ ಸೂಪರ್. ನಿಮ್ಮ ಹೆಸರು ನಾಗರಾಜ್. ಸೂಪರ್. ನಾನೇ ಓಕೆ ಅಲ್ಲಾಡ್ಸೋದಲ್ಲ, ಎಲ್ಲ ಮಾಡೋಕ್ಕಲ್ಲ ನಾನೇ. ಅಲ್ಲಾಡ್ಸಿದ್ರೆ ಯಾಕೆ? ಅಲ್ಲಾಡ್ಸೋದು ಯಾರಲ್ಲ, ನಾವು ಅಲ್ಲಾಡ್ಸಿದ್ರೆ ನಮ್ಮ ಭಾಷೆ ಎಲ್ಲ ಮಾಡ್ಕೊಳ್ತಾರೆ, ನಾನೇ ಮಾಡೋದಲ್ಲ. ಚಂದ್ರ ಸರ್ ಇಲ್ವಲ್ಲ, ಎಲ್ಲಿಗೆ ಹೋಗಿದ್ದಾರೆ? ಹೋಗಿದ್ದಾರೆ ಚಂದ್ರು ಸರ್, ನಮ್ಮ ಹೋಟೆಲ್ ಥರ ನೋಡ್ತಾ ಇಲ್ಲ. ಅವರು ನಮಗೆ ತಂದೆ ತಮ್ಮ, ಅಣ್ಣ ತಮ್ಮ, ನಮ್ಮ ಮನೆಯ ಬಾಂಧವ್ಯ. ಹಾಂ ಇವಾಗ ನಮಗೆ ಕಷ್ಟ ಸುಖ ಏನು ನನ್ನ ಬೆಳೆಸಿ ಒಂದು ಮಟ್ಟಕ್ಕೆ ತಂದಿರೋದು ಅವರೇನೆ. ಅವರಿಂದ ಇವರಿಂದ ಯಾರಲ್ಲ, ಅವರಿಂದ ನಾವು ಹೌದು. ಯಾಕೆಂದರೆ ಒಬ್ಬರು ಓನರ್ ಇದ್ರೇ ಎಲ್ಲ ರೀತಿಯಲ್ಲಿ ಕೆಲಸ ಆಗುತ್ತೆ. ಮನೆ ಬಂದವರು ಇವ್ರು ಹೈಲೈಟ್ ಆಗಿರ್ಬೋದು ಅಷ್ಟೇ, ಅದನ್ನು ಹೈಲೈಟ್ ಆಗಲ್ಲ ಯಾವತ್ತೂ. ನನಗೆ ಇದೆಲ್ಲ ನನಗೆ ಹೈಲೈಟ್ ಆಗಬೇಕು, ನನಗೆ ಇಷ್ಟನೇ ಇಲ್ಲ. ಬಟ್ ನನ್ನ ಶ್ರಮ, ಅವ್ರು ನನ್ನ ಶ್ರಮ ಕಲ್ತಿದ್ದಾರೆ, ಶ್ರಮ ಪಡ್ತಾ ಇದ್ದೀನಿ, ಕಷ್ಟಪಡ್ತಾ ಇದ್ದೀನಿ. ನನ್ನ ಕಷ್ಟ ಮುಖ್ಯ. ಕಷ್ಟದಲ್ಲಿ ಬಂದ್ರೇ ಮನುಷ್ಯನ ಬೆಲೆ ಏನು ಅಂತ ಗೊತ್ತಾಗೋದು, ನೋವು ಏನಂತ ಗೊತ್ತಾಗೋದು. Yes. ಸುಮ್ಮನೆ ಥರ ಬಿಲ್ಡಪ್ ಕೊಟ್ಕೊಂಡು ಹೋಗೋದು ಮುಖ್ಯ ಅಲ್ಲ. ಈ ಸೆಲ್ಫಿ ತಗೊಳ್ಳೋದು ಅವೆಲ್ಲ ನನಗೆ ಇಷ್ಟ ಆಗಲ್ಲ. ಅದು ಬನ್ನಿ ನನ್ನ ಹತ್ರ ಮಾತಾಡಿ, ಭಾಷೆ ಹತ್ರ ಮಾತಾಡಿ. ನೋಡಿ ನಮ್ಮ ಗಾರ್ಲಿಕ್ ತಗೋಬೋದು ಡೈಲಿ ನೋಡಿ 150-200 kg ಗಾರ್ಲಿಕ್ ಡೈಲಿ ಒಂದು. ಯಾಕಂದರೆ ಬೆಳ್ಳುಳ್ಳಿ ರೇಟ್ ಜಾಸ್ತಿ ಇದೆ, ಕಬಾಬ್ ರೇಟ್. ಹಾಂ ಹಾಂ ನಮ್ಮ ಕಸ್ಟಮರ್ ಮುಖ್ಯ. ಹೌದು. ಕಸ್ಟಮರ್ ಕಳ್ಕೊಳ್ಳೋಕ್ಕಾಗಲ್ಲ. ಸರ್, ಬೆಳ್ಳುಳ್ಳಿ ಕಬಾಬ್ ಹಿಂಗೆ ಬೆಳ್ಳುಳ್ಳಿ ಕಬಾಬ್, ಇದು ಬೆಳ್ಳುಳ್ಳಿ ಕಬಾಬ್ ನೋಡ್ತಾ ಇದ್ದೀರಲ್ವಾ? ಇದು ಬೆಳ್ಳುಳ್ಳಿ ಅನ್ಬೇಕು. ಹಾಂ ಏನು ಹೇಳಿ? ಎಷ್ಟು ಟೂಮರ್ ಅನ್ಬೇಕು. ಪಟ 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 ಹಾಂ ಟೂಬರ್ ಅಂತ ಇದ್ದಾರೆ. ಪಟ ಪಟ ಇದೆ ನೋಡಿ. ಬೆಳ್ಳುಳ್ಳಿ ಕಬಾಬ್ ಇನ್ನೊಂದು ನೋಡ್ಕೊಳ್ಳಿ. ರೇಟ್ ಜಾಸ್ತಿ, ಬೆಳ್ಳುಳ್ಳಿ ರೇಟ್, ಬೆಳ್ಳುಳ್ಳಿ ಕಬಾಬ್ ಆಯ್ಕೆ ಮಾಡ್ತಾ ಇದ್ದಾರೆ ನೋಡಿ. ನಾನೇ ಮೆಂಬರು ನಾಗರಾಜು. ನಾನು ನಮ್ಮ ಭಾಷೆ ಹತ್ರ ಇದ್ದೀನಿ, ನಮ್ಮ ಭಾಷೆ ಕೇಳಲ್ಲ. ನಮ್ಮ ಮನೆ ಬಾಂಧವ್ಯ, ನಮ್ಮ ಹತ್ರ ಇದ್ದೀನಿ, ಬೆಳೀತಾ ಇದ್ದೀನಿ, ನಮಗೆಲ್ಲ ಕಲ್ತಿದ್ದಾರೆ, ಮಾಡ್ತಾ ಇದ್ದೀನಿ. ಅಲ್ಲಾಡ್ಸೋ ಕಷ್ಟ ಇರೋಲ್ಲ, ಏನು ಅಲ್ಲ. ಓಕೆ ನಾನೇ ಮೆಂಬಿಲ್ಲ. ಓಕೆ ಸರ್, ಥ್ಯಾಂಕ್ ಯು. ಬನ್ನಿ. 2 more. ಬೆಳ್ಳುಳ್ಳಿ ಕಬಾಬ್ ಯಾವ ಥರ ಇರುತ್ತೆ ಸರ್? ತುಂಬ ಚೆನ್ನಾಗಿದೆ. ಸರ್, ಬೆಳ್ಳುಳ್ಳಿ ಕಬಾಬು ರಾಹುಲ್ ಮಾಡಿದ್ದು ಯಾವ ಥರ ಇರುತ್ತೆ? ರಾಹುಲ್ ಮಾಡಿದ ಬೆಳ್ಳುಳ್ಳಿ ಕಬಾಬ್ ತುಂಬ ಇಷ್ಟ, ಅದಕ್ಕೆ ಬರೋದಿಲ್ಲ. ಯಾವರಿಂದ ಬಂದಿರಿ ಸರ್? ನಾವು ಆ್ಯಕ್ಚುಲಿ ಬೆಳಗಾವಿ, ಬಟ್ ಇಲ್ಲೇ ಬೆಳಗಾವಿ. ಇಲ್ಲೇ ಸೆಟ್ಲ್ ಆಗಿದೆ. ಅಂದ್ರೆ ನಮ್ಮ ಬೆಳಗಾವಿ ಜಿಲ್ಲೆಗೇನೋ ಬೆಳ್ಳುಳ್ಳಿ ಕಬಾಬ್ ಇಷ್ಟ ಆಯ್ತಂತ. ಹಾಂ, ತುಂಬ ಇಷ್ಟ ಆಗಿದೆ. ನೋಡಿ ನಮ್ಮ ಮಗಳು ಚಿನ್ನ, ಬೆಳ್ಳುಳ್ಳಿ ಕಬಾಬ್ ತಿಂತ ಇದೆಯೇನಮ್ಮ? ಚೆನ್ನಾಗಿದೆಯಾ? ಚೆನ್ನಾಗಿದೆ. ಯಾರು ಮಾಡಿದಮ್ಮ? ಚಿನ್ನ, ಯಾರು ಮಾಡಿದ್ದು? ರಾಹುಲ್ ರಾಹುಲ್ ಮಾಡಿದ್ದ. ಸೂಪರ್ ಮೇಡಮ್, ನಿಮ್ಗೆ ಯಾವ ಥರ ಚೆನ್ನಾಗಿದೆ? ಬೆಳ್ಳುಳ್ಳಿ ಕಬಾಬ್ ಇಲ್ಲಿ ಬಿರಿಯಾನಿ ಎಲ್ಲ ಕಡೆ ಫೇಮಸ್ ಆಗ್ತಾ ಇರೋದು ಬೆಳ್ಳುಳ್ಳಿ ಕಬಾಬ್ ಅಂತ. ಬೇರೆ ಬೇರೆ ಐಟಮ್ನು ಇದೆ, ಬಿರಿಯಾನಿ, ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ. ಅಲ್ಲಿ ಚೆನ್ನಾಗಿದೆ. ಹಾಂ ಹಾಂ, ಅದನ್ನು ಚೆನ್ನಾಗಿದೆ ಅಂತೀರಾ? ಓಕೆ, ಥ್ಯಾಂಕ್ ಯು ಮೇಡಮ್. ಬೆಳ್ಳುಳ್ಳಿ ಕಬಾಬ್ ಇಷ್ಟ ಆಯ್ತಾ? ರಾಹುಲ್ ಇಷ್ಟ ಆದ್ನ? ರಾಹುಲ್ ಇಷ್ಟ ಆದ್ನ? ಬೆಳ್ಳುಳ್ಳಿ ಕಬಾಬ್ ಮಾತಾಡು. ಯಾರು ನೋಡಕ್ ಬಂದಿದ್ಯಾ ಈಗ? ರಾಹುಲ್ ನೋಡಕ್ ಬಂದಿದ್ಯಾ? ಕಬಾಬ್ ತಿನ್ನಕ್ ಬಂದಿಲ್ವಾ? ಬೆಳ್ಳುಳ್ಳಿ ಕಬಾಬು ತಿನ್ನಕ್ಕೂ ಈಗ ಬಂದಿದ್ಯಾ? ತಿನ್ನ ಇಲ್ಲ ಇನ್ನು? ಓಕೆ, ತಿಂದ ಮೇಲೆ ಮಾತಾಡೋಣ ಮತ್ತೆ. ಓಕೆ, ಥ್ಯಾಂಕ್ ಯು ಸರ್. ಸರ್, ನೀವು ಎಲ್ಲಿ ಬಂದಿದ್ದೀರಾ ಸರ್? ಸರ್, ಎಲ್ಲಿಂದ ಬಂದಿದ್ದೀರಾ? ಬೆಂಗಳೂರು. ಸ್ಪೆಷಲ್ ಇಲ್ಲಿ ಬಂದಿರೋದು ಉದ್ದೇಶ ಏನು ಸರ್? ಊಟ ಚೆನ್ನಾಗಿರುತ್ತೆ, ರೆಗ್ಯುಲರ್ ಆಗಿ ಬರ್ತಾ ಇರ್ತೀವಿ. ಹಾಂ ತುಂಬ ಖುಷಿಯಾಗಿರುತ್ತೆ. ಹಾಂ. ಒಟ್ಟಿಗೆ ಮತ್ತು ಫ್ಯಾಮಿಲಿಗೆ ಗೆಟ್ ಟುಗೆದರ್ ಚೆನ್ನಾಗಿರುತ್ತೆ. ಯಾಕಂದರೆ ಬೆಳ್ಳುಳ್ಳಿ ಕಬಾಬು ಅಂತೇಳಿ ಭಾಳ ಫೇಮಸ್ ಆಗಿಬಿಟ್ಟಿದೆ. ಅದಕ್ಕೆ ಟ್ರೈ ಮಾಡೋಣ ಅಂತ. ಬೆಳ್ಳುಳ್ಳಿ ಕಬಾಬ್ ಬಿಟ್ಟು ಬಿರಿಯಾನಿ ಇದೆ, ಬೇರೆ ಬೇರೆನೂ ಐಟಮ್ ಇದೆ, ಬಿರಿಯಾನಿನೂ ಟ್ರೈ ಮಾಡಿದ್ದೀವಿ. ಎಲ್ಲ ಚೆನ್ನಾಗಿದೆ. ಓಕೆ ಸರ್, ಥ್ಯಾಂಕ್ ಯು. ನಿಮ್ಮ ಹೆಸರು? ಉಮೇಶ್ ಓಕೆ. ಬೆಳ್ಳುಳ್ಳಿ ಕಬಾಬ್ ಯಾವ ಥರ? ತುಂಬ ಚೆನ್ನಾಗಿದೆ. ಬೇರೆ ಐಟಮ್ಸ್ ಚೆನ್ನಾಗಿದೆ. ಹಾಂ ಹಾಂ. ಮಟನ್ ಒನ್ ಮೋರ್ ಅನ್ನೋ ಥರ ಇದೆಯಾ ಸರ್? ತುಂಬ ಚೆನ್ನಾಗಿದೆ. ಒನ್ ಮೋರ್ ಅಂತಲೇ ಇದೆ. ರಾಹುಲ್ ಅಲ್ಲಾಡ್ಸಪ್ಪ ಅಂತ ಹೌದು, ಚೆನ್ನಾಗಿದೆ. ಹಾಂ ಹಾಂ. ಯಾಕಂದರೆ ಬೇರೆ ಐಟಮ್ನು ಅದೇ ಥರ ಟೇಸ್ಟ್ ಇದೆ. ಚೆನ್ನಾಗಿದೆ. ಬೇರೆ ಐಟಮ್ ಬೆಳ್ಳುಳ್ಳಿ ರೇಟ್ ಜಾಸ್ತಿ ಇದೆ, ಕಬಾಬ್ ರೇಟ್ ಎಷ್ಟು ಜಾಸ್ತಿ ಇದೆ ಅಂತೀರಾ? ಇಲ್ಲ ವರ್ತ್. ವರ್ತಿದೆ. ನಾರ್ಮಲ್ ಪ್ರೈಸಸ್ ಇದೆ, ಯಾವುದು ಜಾಸ್ತಿ. ಹಾಂ ಹಾಂ ಹಾಂ. ಸರ್, ಇದು ಫಸ್ಟ್ ಟೈಮ್ ಬರೋದು? ಇದೆ ಫಸ್ಟ್ ಟೈಮ್. ಮನೆ ಊಟ ಥರ
ಮನೆ ಹೋಗಿರಲ್ಲ. ನಿಮ್ಮ ಮನೆ ಅಂತಾನೆ ಹಾಕಿರೋದು ಅವ್ರ ಹೆಸರು. ನಮ್ಮ ಮನೇಲಿ ಮಾಡಿ ತಿಂದ್ರೆ ಹೆಂಗಿರೋದು ಹಂಗೆ. ಓಕೆ 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 ಗುಡ್ ಫೀಲ್ ಆಗ್ತಾ ಇದೆ. ಓಕೆ ಥ್ಯಾಂಕ್ ಯು ಸರ್. ಎಲ್ಲಿಂದ ಬಂದಿರೋದು ಸರ್? ನಾವು ರಾಜೇಂದ್ರ ರಾಜೇಂದ್ರ. ಈಗ ಈ ಹೋಟೆಲ್ ಹುಡ್ಕೊಂಡೇ ಬಂದಿರೋದು? ಹೌದು. ಟೇಸ್ಟ್ ನೋಡಕ್ಕೆ ಹೌದು. ಬೇರೆ ಐಟಮ್ಸ್ ಎಲ್ಲನೂ ಚೆನ್ನಾಗಿದೆ. ಇಲ್ಲಿ ಒಂದಿಷ್ಟು ಜನ ಹೇಳ್ತಾರೆ ರಾಹುಲ್ ನೋಡಕ್ ಹೋಗಿದ್ವಿ ಕಬಾಬ್ ತಿನ್ನಕಲ್ಲ, ಕಬಾಬ್ನು ನೋಡಕ್ ಬಂದು ಕಬಾಬ್ನು ಟೇಸ್ಟ್ ಮಾಡಿದೀವಿ ಅಂತ ಹೇಳ್ತಾರೆ. ಇಲ್ಲ ಚಂದ್ರ ನೋಡಕ್ ಬಂದಿದೆ. ಚಂದ್ರು. ಅವರ ಅಡಿಗೆ ಎಸ್. ಬೆಳ್ಳುಳ್ಳಿ ಕಬಾಬ್ ರಸ ಥರ ಇರುತ್ತೆ ಇರ್ತಲ್ಲ, ಹಾಂ. ನಮ್ಮ ನಿಜ ವಾ ಹಂಗೆ ಇದೆ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ನಿಮ್ಮ ಹೆಸರು ಸರ್? ಸಂತೋಷ. ನಿಮ್ಮ ಮೇಡಮ್? ಮನಸ್ಸು ಓಕೆ ಥ್ಯಾಂಕ್ ಯು. ಹೇಳಿ ಸರ್. ಸೂಪರ್ ಆಗಿದೆ ಸರ್. ನೀವು ಬೆಳ್ಳುಳ್ಳಿ ಕಬಾಬ್ ಟೇಸ್ಟ್ ಮಾಡಕ್ಕೆ ಬಂದ್ರೆ ರಾಹುಲ್ ನೋಡಕ್ಕೆ ಬಂದ್ರ? ನಾವು ಆ್ಯಕ್ಚುಲಿ ಬಂದಿರೋದು ಆ್ಯಕ್ಚುಲಿ ಮುದ್ದೆ ತಿನ್ನೋಕ್ಕೆ. ಹಾಂ ಮುದ್ದೆನೂ ಚೆನ್ನಾಗಿದೆ. ಬೆಳ್ಳುಳ್ಳಿ ಕಬಾಬ್ ಇಲ್ಲ ಒಂದು ಐಟಮಲ್ಲೂ ರಿಜೆಕ್ಟ್ ಮಾಡೋಕ್ಕಾಗಲ್ಲ. ಎಲ್ಲ ಐಟಮ್ ಸೂಪರ್. ಪ್ರೈಸ್ನು ಬರ್ತಂದಿರಾ? ಸೂಪರ್. ಏನಾದರೂ ಎವ್ರಿಥಿಂಗ್ ಇಸ್ ಗುಡ್. ಎಲ್ಲಿಂದ ಬಂದಿರೋದು ನೀವು? ಆ್ಯಕ್ಚುಲಿ ಬೇಸಿಕಲಿ ಐ ಆಮ್ ಫ್ರಮ್ ಒಡಿಶಾ. ಹಾಂ 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 ಒಡಿಶಾ. ಬಟ್ ಟೇಸ್ಟ್ ಎಲ್ಲ ಬೇರೆ ಕಡೆಗಿಂತ ಇಲ್ಲಿ ಬೇಡ. ಗುಡ್ ಕಂಪೇರ್ ಎಲ್ಲಿ ಮಾಡಿದ್ರೆ ಇಲ್ಲಿ ಮಸಾಲೆಗಳು ಅಂದರೆ ಫುಲ್ ನೇಚರಾಗಿ ಮಾಡ್ತಾ ಇದ್ದಾರೆ. ಫುಲ್ ನೇಚುರಲ್ ಮಸಾಲೆ ಅಷ್ಟಿರಲ್ಲ ಏನಿಲ್ಲ. ಎಷ್ಟು ತಿಂದ್ರೇನು ಅಂದರೆ ನಮಗೂ ಒಂದು ಟ್ರಸ್ಟಿ ಫೀಲ್ ಆಗುತ್ತೆ. ಬೇರೆ ಕಡೆಯಲ್ಲಿ ತಿಂದರೆ ನೀರು ಕುಡಿಯೋಕ್ಕೆ ದಾಹ ಇರುತ್ತೆ. ಇಲ್ಲಿ ಪ್ಯೂರ್ ನ್ಯಾಚುರಲ್ ಆಗಿ ಫುಡ್ಡು ಮನೆಯಲ್ಲೇ ಮಾಡೋ ಥರ ಮಸಾಲೆಗಳು ಒಂದೂ ಇದಿಲ್ಲ. ಬಟ್ ಸೂಪರ್ ಟೇಸ್ಟಿ ಎಲ್ಲನೂ. ಓಕೆ ಸರ್ ಥ್ಯಾಂಕ್ ಯು. ನಿಮ್ಮ ಹೆಸರು? ನಮ್ಮ ಹೆಸರು ಚಿರಂಜೀವಿ ಅಂತ. ಓಕೆ ಸರ್. ಫುಲ್ ನೋಡಕ್ಕೆ ಬಂದ್ರೆ ಕಬಾಬ್ ಟೇಸ್ಟ್ ಮಾಡಕ್ಕೆ ಬಂದ್ರೆ ಅಷ್ಟು. ಡೈಲಿ ಕಸ್ಟಮರ್ ಹಾಂ ಎಸ್ ಸರ್. ಚೆನ್ನಾಗಿ ಮಾಡಿದ್ರು. ಅಡುಗೆ ಎಲ್ಲ ಚೆನ್ನಾಗಿದೆ. ಏನು ತೊಂದರೆ ಇಲ್ಲ. ರಾಜ್ಕುಮಾರ್ ಫ್ಯಾಮಿಲಿಗೆ ಕೊಟ್ಟಂಥ ಹೋಟ್ಲು ಎಲ್ಲ ಥರ ಟೇಸ್ಟ್ ಚೆನ್ನಾಗಿರೋದು ಜನ ಹುಡುಕೊಂಡು ಬರ್ತಾರೆ. ನೋಡೋದು ಪರವಾಗಿಲ್ಲ. ಕಾಮಿಡಿಯಾಗಿ ಮಾತುಕತೆ ಮಾಡ್ಕೊಂಡು ನೋಡೋದು ಎಲ್ಲರಿಗೂ ಸಂತೃಪ್ತಿ ಊಟ ಗಿಟ ಕೊಟ್ಕೊಂಡೆಲ್ಲ ಆರಾಮಾಗಿದ್ದಾರೆ. ಎಲ್ಲ ಒಳ್ಳೆ ಟೇಸ್ಟ್ ಇದೆ. ಫ್ಯಾಮಿಲಿ ಎಲ್ಲ ಮನೆ ಊಟ ಥರನೇ ಇದೆ. ಏನು ತೊಂದರೆ ಇಲ್ಲ. ಚಂದ್ರು ಸರ್ ಒಂದು ಕಾಲದಲ್ಲಿ ಮಾಲಾಶ್ರೀ ಮೇಡಮ್ ಅವರಿಗೆಲ್ಲ ಮೇಕಪ್ ಮ್ಯಾನ್ ಆಗಿದ್ರು. ಇವಾಗ ಈ ಒನ್ ಟೈಮಲ್ಲಿ ಆಗಿದ್ರು. ಈಗ ಅವ್ರ ಫ್ಯಾಮಿಲಿ ಓಟ್ ಇಕ್ಕಿದ ಮೇಲೆ ಅವ್ರ ಫ್ಯಾಮಿಲಿ ರಾಜ್ಕುಮಾರ್ ಫ್ಯಾಮಿಲಿಗೆ ಒಂದು ಒಳ್ಳೆ ವೆಲ್ಫೇರ್ ಫ್ರೆಂಡು. ಅವ್ರ ಮನೆಗೆ ಏನು ಊಟ ಮಾಡಿದ್ರು ಸೇಮ್ ಅದೇ ಊಟ ಎಲ್ಲ ಜನಕ್ಕೂ ಕೊಡ್ತಾ ಇದ್ದಾರೆ. ಜನ ಅದನ್ನ ಲೈಕ್ ಮಾಡಿ ಬರ್ತಾ ಇದ್ದಾರೆ. ಬೇರೆ ತೊಂದರೆ ಏನಿಲ್ಲ. ಒಳ್ಳೆ ಊಟ. ಏನು ಶಿವರಾಜ್ಕುಮಾರ್ ಫ್ಯಾಮಿಲಿಗೆಲ್ಲ ಹೋಗೋದು ಊಟ ಇದಿಲ್ಲ. ತೊಂದರೆ ಇಲ್ಲ. ಜೊತೆಗೆ ರಾಹುಲ್ ಅನ್ನೋ ಹೆಸರು ಸಿಕ್ಕಾಪಟ್ಟೆ ವೈರಲ್ ಆಗಿದೆ ಸರ್. ಬೆಳ್ಳುಳ್ಳಿ ಕಬಾಬ್ ಬಂದ ಮೇಲೆ ರಾಹುಲ್ ಅಂತ ಸೆರೆಮನಿ ಯಾರಪ್ಪ ಕರಿಮಣಿ ಮಾಲೀಕ ಯಾರು? ಅದು ಕೇಳಕ್ಕೆ ಬಂದರೆ ಬೆಳ್ಳುಳ್ಳಿ ಕಬಾಬ್ ಅವ್ರು ಮಾಡಿದ್ರು. ಈಗ ಕರಿಮಣಿ ಮಾಲೀಕ ಯಾರು ಅಂದ ತಕ್ಷಣ ರಾಹುಲ್ ಅನ್ನೋ ರೇಂಜ್ಗೆ ಹೋಗ್ಬಿಟ್ಟಿದೆ. ರಾಹುಲ್ ಅಂತ ಬಂದಾಗ ಒನ್ಸ್ ಮೋರ್ ಅಂತಾರಲ್ಲ, ಅದು ಒಂದು ಆಟೋಮೆಟಿಕ್. ಸರ್ ಒಂದು ಓಕೆ ಸರ್ ಥ್ಯಾಂಕ್ ಯು. ಓಕೆ ನವೀನ್ ಓಕೆ ಸರ್ ಥ್ಯಾಂಕ್ ಯು ಸರ್. ಸ್ವಲ್ಪ ದಿನ ನಮ್ಮ ಹುಡುಗಿಗೆ ಹಾರ್ಟ್ ಪ್ರಾಬ್ಲಮ್ ಇತ್ತು. ಹಾಂ ತುಂಬ ಒಳ್ಳೆಯ ಸರ್. ನಮ್ಮ ಕಷ್ಟ ಸುಖ ಇವಾಗ ಮತ್ತೆ 2 ತಿಂಗಳು ತುಂಬ ಹೆಲ್ಪ್. ಸ್ಟಾರ್ಟಿಂಗಿಂದ ಇದೇ ಹೋಟ್ಲಲ್ಲಿ ಇದ್ದೀರಾ? ಈ ಸ್ಟಾರ್ಟಿಂಗಿಂದ ನಮ್ಮ ಹುಡುಗಿಗೆ ಆಸ್ಪತ್ರೆಗೆ ಹೋಗಿದ್ದೆವು. ಹಾಂ ಇವಾಗ 3 ತಿಂಗಳಾಯಿತು. ಓಕೆ 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 ಚೆನ್ನಾಗಿ ನೋಡ್ಕೋತಾರೆ ಚಂದ್ರ ಸರ್ ನಿಮ್ಮನ್ನು? ಚೆನ್ನಾಗರ ಸರ್ ಅಂತ ತುಂಬ ಒಳ್ಳೆಯ ಸರ್ ಸರ್. ತುಂಬ ಒಳ್ಳೆಯ ಸರ್ ಅಂತ ಸರ್ ಎಲ್ಲಿ ಹೇಳಿದ್ದಲ್ಲ. ಕಷ್ಟ ಸುಖ ಎಲ್ಲ ಓಕೆ ನಿಮ್ಮ ಹೆಸರು? ರೈತ. ಥ್ಯಾಂಕ್ ಯು.